ಗೋವಿಂದ ಗೋವಿಂದ ಅಂತೀವಲ್ವಾ. ಆದ್ರೆ ಇವತ್ತು ಒಂಚೂರು ಚೇಂಜ್ ಮಾಡ್ಕೋಣ. ಗೋವಿಂದ ಅಂತ ಹೇಳೋದ್ ಬೇಡ, ಗೋಯಿಂದ ಅಂತ ಹೇಳ. ಏನ್ ಹೇಳ? ಗೋವಿಂದ ಅಂತ. ಅಲ್ಲಿ ಏನ್ ಹೇಳ್ತೀವಿ? ಸ್ಟಾರ್ಟಿಂಗ್ ಏನ್ ಹೇಳ್ತೀವಿ? ಏಡುಕೊಂಡಲವಾಡ ವೆಂಕಟರಮಣ ಗೋವಿಂದ, ಆಪತ್ ಬಾಂಧವ ಅನಾಥ ರಕ್ಷಕ ಶ್ರೀನಿವಾಸ, ಹಿಂಗ್ ಹೇಳ್ತೀಲ್ವಾ? ಇಲ್ಲಿ ಗೋವಿಂದ ಅಂತ ಹೇಳೋಣ, ಆಗ್ಬೋದಾ? ಇವಾಗ ಹೇಳ್ಕೊಂಡು ಹೋಗ್ತೀನಿ. 111 ಗೋವಿನ ಪ್ರಯೋಜನಗಳಿದೆ. ಗೋವಿಂದ ಏನೇನು ಉಪಯೋಗ ಅಂತೇಳಿದೆ. ನಾವು ಬರೀ ನಮ್ಗೆ ಬೇರೆ ಉಪಯೋಗಗಳು ಗೊತ್ತು, ಇವತ್ತು ಗೋವಿನ ಉಪಯೋಗಗಳನ್ನ ಫಸ್ಟ್ ತಿಳ್ಕೊಂಬಿಡೋಣ. बोलो भारत माता की, बोलो गो माता की. ಕ್ಷೀರಾಭಿಷೇಕ ಜೋರಾಗಿ, ನಂದು ಒಪ್ಪಂದ ಧ್ವನಿ ಇಷ್ಟರ ಬರ್ತಿದೆ, ನೀವು ಇನ್ನೂ ಜೋರಾಗಿ ಹೇಳ್ಬೇಕು ಗೋವಿಂದ ಅಂತ, ಆಯ್ತಾ? ಕ್ಷೀರಾಭಿಷೇಕ, ತುಪ್ಪದ ಅಭಿಷೇಕ, ದಧಿ ಅಭಿಷೇಕ, ಗೃಹ ಪ್ರವೇಶ. ನೋಡಿ ಯೋಚನೆ ಮಾಡಿ, ಗೃಹ ಪ್ರವೇಶ ಗೋ ಇಲ್ಲದೆ ಆಗುತ್ತಾ? ನಾವೇನೋ ನ್ಯೂ ಇಯರ್ ಅನ್ನ ಸೆಲೆಬ್ರೇಟ್ ಮಾಡ್ಬಿಡ್ತೀವಿ. ಡಿಸೆಂಬರ್ 25 ಸಾಂತಾ ಕ್ಲಾಸ್ ನ ಕರ್ಕೊಂಡ್ ಬಂದ್ಬಿಟ್ಟು ಪಾಪ ಗೃಹ ಪ್ರವೇಶ ಮಾಡ್ಕೊಟ್ಟು ಅಂತ ಹೇಳಕ್ಕಾಗತ್ತಾ? ಆಗದೇ ಇಲ್ಲ. ಸಾಂತಾ ಕ್ಲಾಸ್ ಎಲ್ಲ ಯಾವ ಕ್ಲಾಸ್ ಬಂದ್ರು ಆಗಲ್ಲ. ನಮ್ಗೆ ಏನಾದ್ರು ಗೋವಿರ್ಬೇಕು, ಗೃಹ ಪ್ರವೇಶ ಬೇಕು. ಅಗ್ನಿಹೋತ್ರ, ಹೋಮ ಹವನ, ಒಲಗೆ ಉರುವಲು, ಗಿಡಕ್ಕೆ ಗೊಬ್ಬರ, ಮಣ್ಣಿನ ಫಲವತ್ತತೆ, ಕೀಟನಾಶಕ, ಗಾಣದ ತೈಲ, ಒಕ್ಕಲು ಮಾಡುವುದು, ಉಳುಮೆ ಮಾಡುವುದು, ಮನೆಗೆ ನೆಮ್ಮದಿ, ಕುಟುಂಬದ ಆರೋಗ್ಯ, ಸ್ವಾತಂತ್ರ್ಯ ಕಿಚ್ಚು. ನಿಮ್ಗೆ ಸ್ವಾತಂತ್ರ್ಯ ಯಾರು ತಂದ್ಕೊಟ್ರು ಅಂದ್ರೆ ಗಾಂಧೀಜಿ ತಂದ್ಕೊಟ್ರು, ನೆಹರು ತಂದ್ಕೊಟ್ರು ಅಂತೀವಿ. ಕೋಲ್ ಹಿಡ್ಕೊಂಡು ಸತ್ಯಾಗ್ರಹ ಮಾಡಿ ಅವ್ರು ತಂದ್ಕೊಟ್ಬಿಟ್ರಾ? ರೋಸು ಹಿಡ್ಕೊಂಡು ನೆಹರು ತಂದ್ಕೊಟ್ಬಿಟ್ರಾ? ನಮ್ಗೆ ಯಾರು ತಂದ್ಕೊಟ್ಟಿದ್ದು? ಗೋಮಾತೆ ತಂದ್ಕೊಟ್ಟಿದ್ದು. ಗೋಮಾತೆ ಹೆಂಗ್ ತಂದ್ಕೊಟ್ಲು? ಫಸ್ಟ್ ಕಿಚ್ ಹೆಂಗ್ ಹಚ್ಚಿಸ್ತಾಳೆ ಗೊತ್ತಾ? 1857 ಮೊದಲ ಸ್ವತಂತ್ರ ಸಂಗ್ರಾಮ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ತಾತ್ಯಾ ಟೋಪಿ, ನಾನಾ ಸಾಹೇಬ್. ಒಂದೇ ದಿನ ನಾವಿವತ್ತು ಚಪಾತಿ ಎಲ್ಲ ಮಾಡ್ಕೊಂತೀವಿ, ತಿಂತೀವಿ, ಎಲ್ಲ ಮಾಡ್ತೀವಿ. SMS ಬೇಕು ಅಂದ್ರೆ ಒಂದು SMS ಕಳಿಸ್ತೀವಿ. ಅವಾಗೆಲ್ಲ ಹೇಗೆ ಕಳಿಸ್ತಿದ್ರಪ್ಪ ಅಂದ್ರೆ ಸಂದೇಶ, ರೊಟ್ಟಿ ಸಂದೇಶ ಕಳಿಸ್ತಿದ್ರು. ಮನೇಲಿ ರೊಟ್ಟಿ ಮಾಡೋರು ಮನೆಯಲ್ಲಿ ಒಂದು ಚೀಟಿ ಇಟ್ಟಿರೋರು. ಮೇ 31 1857ಕ್ಕೆ ನಾನು ಇಲ್ದಂಗೆ ಎದ್ದೇಳ್ತೀನಿ, ಅಲ್ದಂಗೆ ಎದ್ದೇಳು, ನೀನ್ ಅಲ್ದಂಗೆ ಎದ್ದೇಳು ಅಂತೇಳಿ ಚೀಟಿ ಬರ್ದು ಕಳಿಸೋರು. ಈ ಚೀಟಿಗಳೆಲ್ಲ ಕಡೆ ಹೋಗ್ತಾ ಇತ್ತು. ಅದ್ರ ಜೊತೆಗೆ ಮಂಗಲ್ ಪಾಂಡೆ ಬ್ರಾಹ್ಮಣ ಮೊದಲಿಗೆ ಗೊತ್ತಾಯ್ತು ಏನಂತ, ಓ ನಾವು ಹಾಕ್ತಿರುವಂತಹ ಕಾಡು ತೂಸು ಬಾಂಬ್ಗಳು ಏನಾಗ್ತಾ ಇದೀವಿ, ಅದಕ್ಕೆ ಗೋಮಾತೆಯ ಕೊಬ್ಬಿನ ಸೌರ್ತಾ ಇದ್ದಾರೆ, ಅದರಿಂದ ನಾನು ಹಾಕ್ತಾ ಇದ್ದೀನಿ. ಹಂಗಂದ್ರೆ ನಾನು ಗೋವಿನ ಮಾಂಸವನ್ನ ಭಕ್ಷಣೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ಮೊದಲು ಸ್ವತಂತ್ರ ಕಿಚ್ಚಚ್ತಾನೆ ಮಂಗಲ್ ಪಾಂಡೆ. ಅಲ್ಲಿ ಸ್ವತಂತ್ರ ಬರೋದ್ ಅಲ್ಲಿಗೆ ಬರೋದಕ್ಕೆ ನಮ್ಗೆ ಪ್ರಾರಂಭ ಆಗುತ್ತೆ. ಅಲ್ಲಿಗೆ ಮೊದಲು ಸ್ವತಂತ್ರ ಕಿಚ್ಚಚ್ಚಿದ್ ಯಾರು? ಮಂಗಲ್ ಪಾಂಡೆ ಹಚ್ಚಿದ ಯಾರು? ಗೋಮಾತೆ. ಅದಕ್ಕೆ ಸ್ವತಂತ್ರ ಕಿಚ್ಚಚ್ಚಿದ್ದು ಗೋಮಾತೆ. ಶಿವನ ದರ್ಶನ, ಕೃಷ್ಣನ ಅನುಗ್ರಹ, ಲಕ್ಷ್ಮೀ ಪೂಜೆ, ಅಂತ್ಯೇಷ್ಟಿ ಸಂಸ್ಕಾರ, ವಿವಾಹ ಸಂಸ್ಕಾರ. ಎಲ್ರೂ ಗೊತ್ತಿಲ್ಲ, ವಿವಾಹ ಆಗ್ಲಿ, ಯಾರನ್ನ ತಂದೆ ತಾಯಿ ತೀರೋಗ್ಲಿ, ಒಂದು ಗೋದಾನ ಕೊಡ್ಬೇಕು ಅಂತ ನಮ್ಮ ಹಿಂದೂ ಸಂಪ್ರದಾಯದಲ್ಲಿದೆ. ಈಗಿನ ಪುರೋಹಿತರು ಪಾಪ ಫುಲ್ ಬ್ಯುಸಿ ಆಗ್ಬಿಟ್ಟಿರ್ತಾರೆ, ಗೋದಾನ ಕೊಡಲ್ಲ, ಅದ್ರ ಬದಲು ದುಡ್ಡಾನ ತಗೊಂಡ್ಬಿಡ್ತಾರೆ. ಗೋದಾನ ಕೊಡಬೇಕು ಅಂತ ಅದಕ್ಕೆ ಪೂರ್ವಜರು ಹೇಳಿರೋದು, ಒಂದು ಮದುವೆ ಆದ್ರೂ ಕೂಡ ಒಂದು ಗೋದಾನ ಕೊಡಬೇಕು, ನಮ್ಮ ತಂದೆ ತಾಯಿಯರನ್ನ ತೀರ್ಕೊಂಡ್ರು ಕೂಡ ಒಂದು ಗೋದಾನ ಕೊಡಬೇಕು. ಶ್ರೀರಾಮ ಜನ್ಮ ಕಾರಣ. ಹೆಂಗೆ ಪಾಯಸ ಮಾಡಿಸಿದ್ರು, ದಶರಥ ತಗೊಂಡ್ ಬಂದು ಪಾಯಸ ಮಾಡಿದ್ರು. ಪಾಯಸ ಎಲ್ಲಿಂದ ಬಂತು? ಆಲಿಲ್ಲ ಅಂದ್ರೆ ಯಾವ ಪಾಯಸನೂ ಇಲ್ಲ. ದಶರಥನ್ಗೆ 4 ಮಕ್ಕಳು ಆಗ್ತಿರ್ಲಿಲ್ಲ. ಅದಕ್ಕೆ ಕಾರಣ ಗೋಮಾತೆ. ಕೋಲೆ ಬಸವರ ಬದುಕು. ಇವಾಗ ಇಲ್ಲಿವರೆಗೂ ಟ್ರಿಪ್ ಹೊಡೆದ್ವಲ್ಲ, ಎತ್ತಿನ ಗಾಡಿ, ಕಬ್ಬು ಸಾಗಾಣಿಕೆ, ಮರಳು ಸಾಗಾಣಿಕೆ, ಪ್ರಕೃತಿ ಸಮತೋಲನ, ಸೂಕ್ಷ್ಮ ಜೀವಿಗಳ ಆಹಾರ, ಗುರುಕುಲದ ಆಕರ್ಷಣೆ, ತುಳಸಿ ಅರ್ಕ, ದಂತ ಮಂಜನ, ಸ್ನಾನದ ಸಾಬೂನು, ದೇವರಿಗೆ ಧೂಪ, ಮನೆಯ ಸ್ವಚ್ಛತೆ, ಸಾರಿಸಿದ ಆವರಣ, ಗಣಪತಿ ಮೂರ್ತಿ, ಮನೆಗೆ ಬಣ್ಣ, ಕಾಮಧೇನು, ಶ್ರೀಮಂತಿಕೆ, ಜೀವಾಮೃತ, ಬೆಣ್ಣೆ ಅಲಂಕಾರ, ದೇವರಿಗೆ ಹಣತೆ, ಕ್ಯಾನ್ಸರ್ಗೆ ಆನ್ಸರ್, ಮೊಬೈಲ್ ರೇಡಿಯೇಷನ್ ಚಿಪ್ಪು, ಜಪಮಣಿಗಳು, ಪಾತ್ರೆಗೆ ಪೀತಾಂಬರ, ಹಣೆಗೆ ವಿಭೂತಿ, ಮೂಗಿಗೆ ಔಷಧಿ, ಪಂಚಗವ್ಯ ಚಿಕಿತ್ಸೆ, ಆಯುರ್ವೇದ ಚಿಕಿತ್ಸೆ,
ಮಕ್ಕಳಿಗೆ ಸ್ನೇಹಿತೆ, ಬಿಸಿಲಿಗೆ ಮಜ್ಜಿಗೆ, ಧರಣಿ ಮಂಡಲದ ಕತೆ, ಸಂಕ್ರಾಂತಿ ಹಬ್ಬ. ಒಂದ್ಸಲ ಸಂಕ್ರಾಂತಿ ಹಬ್ಬ ಕಲ್ಪನೆ ಮಾಡ್ಕೊಳ್ಳಿ. ಗೋ ಇಲ್ಲ ಅಂತಂದ್ರೆ ಸಂಕ್ರಾಂತಿ ಹಬ್ಬ ಹೇಗಿರುತ್ತೆ ಅಂತ ಯೋಚನೆ ಮಾಡಿ ಒಂದ್ಸತಿ. ಸಾಧ್ಯನೇ ಇಲ್ಲ. ದೀಪಾವಳಿ ಹಬ್ಬ, ಮಾತಾಪಿತೃ ಕಾರ್ಯ, ದೇಶದ ಪ್ರಗತಿ, ತಕ್ರಾರಿಷ್ಟ, ಬಿಲ್ವಸಾರ, ಸಕಾರಾತ್ಮಕತೆ, ನಚಿಕೇತನ ಕತೆ. ನಚಿಕೇತ ಬದುಕಿದ್ದಾಗಲೇ ನಾವೆಲ್ಲ ಸತ್ ಮೇಲೆ ಅಮ್ಮನ ಹತ್ರ ಹೋಗಿ ಯೋಚನೆ ಮಾಡ್ತೀವಿ, ಅಯ್ಯೋ ಸತ್ ಮೇಲೆ ಅಮ್ಮ ಕರ್ಕೊಂಡು ಹೊರಟೋಗ್ತಾನೆ ಅಂತ. ನಚಿಕೇತ